ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಮುಂದುವರೆದ ಭಾಗ, ಅಧ್ಯಾಯ 3ರ ಮುಂದುವರೆದ ಭಾಗ, ಈಗ ಜನನ ಪೂರ್ವಾವಧಿ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಗರ್ಭಾಂಕುರಗೊಂಡಂತಹ ಮಗು ಜನಿಸುವವರೆಗಿನ ಕಾಲವನ್ನ ನಾವು ಜನನ ಪೂರ್ವಾವಧಿ, ಪ್ರಿನಾಟಲ್ ಪೀರಿಯಡ್ ಅಂತ ಹೇಳ್ತೀವಿ. ಇದು ಒಟ್ಟು 266 ದಿನಗಳು ಅಥವಾ 38 ವಾರಗಳು ಅಂತ ಹೇಳ್ತೀವಿ. 38 ವೀಕ್ಸ್ ಅಥವಾ 266 ಡೇಸ್ ಅಂತ ಹೇಳ್ತೀವಿ. 9 ತಿಂಗಳು ಅಂತ ಏನ್ ಹೇಳ್ತೀವಲ್ಲ ಅದನ್ನ ವಾರಗಳ ಲೆಕ್ಕದಲ್ಲಿ ಹೇಳಿದ್ರೆ 38 ವೀಕ್ಸ್ ಅಂಡ್ ದಿನದ ಲೆಕ್ಕದಲ್ಲಿ ಹೇಳಿದಾಗ 266 ಡೇಸ್. ಈ ಒಂದು ಜನನ ಪೂರ್ವ ಅವಧಿಯಲ್ಲಿ 3 ಹಂತಗಳನ್ನ ನಾವು ಕಾಣ್ತೀವಿ. ಒಂದು ಅಂಡಾವಧಿ, ಭ್ರೂಣಾವಧಿ ಮತ್ತೆ ಪಿಂಡಾವಧಿ. ಅಂಡಾವಧಿ ಅಂತ ಹೇಳಿದ್ರೆ ಗರ್ಭಾಂಕುರಗೊಂಡ ದಿನದಿಂದ 15 ದಿನಗಳವರೆಗಿನ ಕಾಲವನ್ನ ಅಂಡಾವಧಿ ಅಂತ ಹೇಳ್ತಾರೆ. ಗರ್ಭ ಏನು ನಿಂತು 15 ದಿನ ಆಗಿರ್ಬೇಕು. ಓಕೆ, ಅರೌಂಡ್ 45 ಡೇಸ್ ಏನಿರುತ್ತೆ ಆ ಕಾಲವನ್ನ ಅಂಡಾವಧಿ ಅಂತ ಹೇಳ್ತಾರೆ. ಗರ್ಭಾಂಕುರಗೊಂಡು ಉಂಟಾದ ಯುಗ್ಮವು ನಿರಂತರವಾಗಿ ಸಂಖ್ಯೆ ಅಗುಣಿತೀಕರಣ, ಕೋಶ ವಿಭಜನೆ ಹೊಂದುತ್ತಾ ಒಂದು ಸಣ್ಣ ಚೆಂಡಿನ ರೂಪವನ್ನ ತಾಳುತ್ತೆ. ಅದನ್ನೇ ಅಂಡಾವಧಿ ಅಂತ ಹೇಳ್ತಾರೆ. ಓಕೆ, ಈ ರೀತಿ ಅಂಡಾವಧಿ ಅಂತ ಹೇಳ್ತಾರೆ. ಓಕೆ, ಭ್ರೂಣಾವಧಿ ಅಂದ್ರೆ 16ನೇ ದಿನದಿಂದ 60ನೇ ದಿನದವರೆಗಿನ ಕಾಲವನ್ನ ಭ್ರೂಣಾವಧಿ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಸಣ್ಣ ಚೆಂಡಿನ ರೂಪವು ರೂಪಾಂತರಗೊಂಡು ಎಲ್ಲ ಅಂಗಾಂಗಗಳಿರುವಂತ ಸುಮಾರು 3 ಇಂಚು ಉದ್ದದ ಭ್ರೂಣ ಇದಾಗುತ್ತೆ. ಎಂಬ್ರಿಯೋ, ದಟ್ ಈಸ್ ಹಿಯರ್ ಎಂಬ್ರಿಯೋ. ಇದು ಅಂಡಾವಧಿ, ಇದು ಭ್ರೂಣಾವಧಿ. ಇದು ಅಂಡಾವಧಿ, ಇದು ಭ್ರೂಣಾವಧಿ. ಓಕೆ, ಎಂಬ್ರಿಯೋ. ಇನ್ನು ಪಿಂಡಾವಧಿ ಅಂದ್ರೆ 61ನೇ ದಿನದಿಂದ ಮಗು ಜನಿಸುವವರೆಗಿನ ಕಾಲವನ್ನ ಪಿಂಡಾವಧಿ ಅಂತ ಹೇಳ್ತಾರೆ. ಈ ಅವಧಿಯಲ್ಲಿ ಎಲ್ಲಾ ಅಂಗಾಂಗಗಳು ಪೂರ್ಣವಾಗಿ ಬೆಳವಣಿಗೆ ಹೊಂದಿರ್ತವೆ. ಈ ಅವಧಿಯನ್ನ ಅತಿ ದೀರ್ಘಕಾಲದ ಜನನ ಪೂರ್ವ ಅವಧಿ ಅಂತ ಕೂಡ ಕರೀತಾರೆ. ಈಗ ಅವಳಿಗಳಲ್ಲಿ ನಾವು ಡಿಫ್ರೆಂಟ್ ಟೈಪ್ಸ್ ನಾವು ನೋಡ್ತಾ ಹೋಗ್ತೀವಿ. ಒಬ್ಬ ತಾಯಿಗೆ ಒಮ್ಮೆಗೆ 2 ಮಕ್ಕಳು ಜನಿಸಿದ್ರೆ ಅವುಗಳನ್ನ ಅವಳಿಗಳು ಅಂತ ಹೇಳ್ತೀವಿ. ಅವಳಿಗಳಲ್ಲಿ ತದ್ರೂಪ ಅವಳಿಗಳು ಮತ್ತೆ ಭಿನ್ನ ಅವಳಿಗಳು ಅಂತ ಹೇಳಿ 2 ತರ ಬರುತ್ತೆ. ಐಡೆಂಟಿಕಲ್ ಟ್ವಿನ್ಸ್ ಅಂತ ಅಂದ್ರೆ ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ಅಂದ್ರೆ ಒಂದೇ ತರ ಇರುವಂತ ಇಬ್ರು ಗಂಡ್ಮಕ್ಳಾದ್ರೂ ಹುಟ್ಬೋದು, ಒಂದೇ ತರ ಇರುವಂತ ಹೆಣ್ಮಕ್ಳಾದ್ರೂ ಹುಟ್ಬೋದು. ಅದನ್ನ ಐಡೆಂಟಿಕಲ್ ಟ್ವಿನ್ಸ್ ಅಥವಾ ಮೆಟರ್ನಲ್ ಟ್ವಿನ್ಸ್ ಅಂತ ಕರೀತಾರೆ. ಓಕೆ, ಒಂದೇ ಯುಗ್ಮದಿಂದ ಜನಿಸಿದ ಅಂದ್ರೆ ಇಲ್ಲಿ ನೋಡಿ, ಒಂದೇ ಯುಗ್ಮದಿಂದ ಜನಿಸಿದ 2 ಶಿಶುಗಳನ್ನ ತದ್ರೂಪ ಅವಳಿಗಳು ಅಂತ ಕರೀತಾರೆ. ಈ ಶಿಶುಗಳು ರೂಪ, ಆಕಾರ, ಎತ್ತರ, ಲಿಂಗ ಎಲ್ಲದರಲ್ಲಿಯೂ ಒಂದೇ ರೀತಿಯಾಗಿರುತ್ತೆ. ಯುಗ್ಮ ಮೊದಲ ಸಂಖ್ಯೆ ಅಗುಣಿತೀಕರಣ ವಿಭಜನೆ ಹೊಂದುವಾಗ ಕೋಶಗಳು ಅಂಟಿಕೊಂಡಿರದೆ ಪರಸ್ಪರ ಸಂಪೂರ್ಣವಾಗಿ ಬೇರ್ಪಟ್ಟು 2 ಕೋಶಗಳು 2 ಭ್ರೂಣಗಳಾಗಿ ಬೆಳೆದು ತದ್ರೂಪ ಅವಳಿಗಳು ಉಂಟಾಗ್ತವೆ. ಇನ್ನು ಭಿನ್ನ ಅವಳಿಗಳು ಅಥವಾ ಭ್ರಾತೃ ಅವಳಿಗಳು ಅಂತ ಕರೀತಾರೆ. ಭಿನ್ನ, ಭ್ರಾತೃ ಎರಡು ಒಂದೇ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಡಿಫ್ರೆಂಟ್ ಏನು, ಫ್ರೆಟರ್ನಲ್ ಟ್ವಿನ್ಸ್, ಒಂದ್ ಗಂಡು ಒಂದ್ ಹೆಣ್ಣು. 2 ಪ್ರತ್ಯೇಕ ಯುಗ್ಮಗಳಿಂದ ರೂಪುಗೊಂಡ ಅವಳಿಗಳನ್ನು 2 ಪ್ರತ್ಯೇಕ ಯುಗ್ಮ. ಓಕೆ, ಇಲ್ಲಿ 2 ಬೇರೆ ಬೇರೆ ಯುಗ್ಮ ಇರುತ್ತೆ. ಓಕೆ, ಝೈಗೋಟು ಬೇರೆ ಬೇರೆ ಇರುತ್ತೆ. ಇಲ್ಲಿ ಒಂದೇ ಝೈಗೋಟ್ ಇರುತ್ತೆ. ಇಲ್ಲಿ ಒಂದೇ ಝೈಗೋಟು 2 ಡಿವೈಡ್ ಆಗಿರುತ್ತೆ. ಬಟ್ ಇಲ್ಲಿ 2 ಝೈಗೋಟು ಫಾರ್ಮೇಶನ್ ಆಗಿರುತ್ತೆ. ಭಿನ್ನ ಅವಳಿಗಳು ಅಂತ ಹೇಳ್ತಾರೆ. 2 ಬೇರೆ ಬೇರೆ ಪ್ರತ್ಯೇಕ ಯುಗ್ಮಗಳಿಂದ ರೂಪುಗೊಂಡಂತ ಅವಳಿಗಳನ್ನ ಭಿನ್ನ ಅವಳಿಗಳು ಅಂತ ಹೇಳ್ತಾರೆ. ಕೆಲವು ಸ್ತ್ರೀಯರು ಏಕಕಾಲದಲ್ಲಿ 2 ಅಂಡಾಣುಗಳನ್ನ ಉತ್ಪತ್ತಿ ಮಾಡುವರು. ಈ 2 ಅಂಡಾಣುಗಳು 2 ವೀರ್ಯಾಣುಗಳ ಜೊತೆ ಮಿಲನಗೊಂಡು 2 ಯುಗ್ಮಗಳಾಗಿ ಆಗ್ತವೆ. ಈ 2 ಯುಗ್ಮಗಳು ಬೆಳೆದು 2 ಶಿಶುಗಳಾಗ್ತವೆ. 2 ಬೇರೆ ಬೇರೆ ಅಂಡಾಣುಗಳಿಂದ ಹುಟ್ಟಿದ 2 ಮಕ್ಕಳು ರೂಪ ಮತ್ತು ಆಕಾರದಲ್ಲಿ ಭಿನ್ನವಾಗಿರ್ತವೆ. ಲಿಂಗ ಒಂದೇ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು. ಅಂದ್ರೆ 2 ಗಂಡು ಅಥವಾ 2 ಹೆಣ್ಣು ಅಥವಾ 1 ಹೆಣ್ಣು 2 ಗಂಡು ಕೂಡ ಆಗಿರ್ಬೋದು. ಈ ರೀತಿಯಾಗೆಲ್ಲ ಇರ್ಬೋದು. ಅಂದ್ರೆ ಇವಾಗ 3 ಜನ ಹುಟ್ಟಿದ್ರು ಅಂತ ಇಟ್ಕೊಳ್ಳಿ. 3 ಜನನು ಹೆಣ್ಣು ಹುಡುಗರು ಅಥವಾ 3 ಜನ ಗಂಡು ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಐಡೆಂಟಿಕಲ್ ಟ್ವಿನ್ಸ್ ಅಂತ ಹೇಳ್ತೀವಿ. 1 ಹೆಣ್ಣು ಹುಟ್ಟಿ 2 ಗಂಡು, 2 ಗಂಡು ಹುಟ್ಟಿ ಅಂದ್ರೆ 2 ಹೆಣ್ಣು ಹುಟ್ಟಿ 1 ಗಂಡು, ಈ ರೀತಿಯಾಗಿದ್ರು ಕೂಡ ಅದನ್ನ ಫ್ರೆಟರ್ನಲ್ ಟ್ವಿನ್ಸ್ ಅಂತ ಹೇಳ್ತೀವಿ. ಕೆಲವು ಮಹಿಳೆಯರು ಅಪರೂಪಕ್ಕೆ 3, 4, 5, 6 ಮಕ್ಕಳಿಗೆ ಏಕಕಾಲದಲ್ಲಿ ಜನ್ಮ ನೀಡ್ತಾರೆ. 3 ಮಕ್ಕಳಾದ್ರೆ ತ್ರಿವಳಿಗಳು, 4 ಆದ್ರೆ ಚತುರವಳಿಗಳು, 6 ಮಕ್ಕಳಾದ್ರೆ ಷಟವಳಿಗಳು ಅಂತ ಹೇಳಿ ಕರೀತಾರೆ. ಈ ರೀತಿ ಬಹು ಅವಳಿಗಳ ಜನನಕ್ಕೆ ಅನುವಂಶೀಯತೆ, ಕೃತಕ ಗರ್ಭಧಾರಣೆ ಇವುಗಳು ಕಾರಣ ಆಗಿರ್ತವೆ. ಅಂದ್ರೆ IVF ಟ್ರೀಟ್ಮೆಂಟ್ ತಗೊಂತಾರಲ್ವಾ, ಅದು ಕಾರಣ ಆಗಿರುತ್ತೆ. ಕೆಲವೊಂದ್ಸತಿ ಹೆರಿಡಿಟಿ ಕೂಡ ಕಾರಣ ಆಗಿರ್ಬೋದು. ಓಕೆ, ಇದಿಷ್ಟು ಅವಳಿಗಳ ಬಗ್ಗೆ ಆಯ್ತು. ಈಗ ಸಯಾಮಿ ಅವಳಿಗಳು ಅಂತ ಬರುತ್ತೆ. ಯಾರೆಲ್ಲ H2O ಫಿಲ್ಮ್ ಉಪೇಂದ್ರ ಅವ್ರದ್ದು ನೋಡಿರ್ತೀರಲ್ವಾ, ಉಪೇಂದ್ರ ಸರ್ ಅವ್ರದ್ದು ಲಾಸ್ಟ್ ಅಲ್ಲಿ ಅದರಲ್ಲಿ ಈ ರೀತಿ ನೋಡಿರೋರಿಗೆ ಗೊತ್ತಿರುತ್ತೆ. ಅದನ್ನ ಸಯಾಮಿಸ್ ಟ್ವಿನ್ಸ್ ಅಂತ ಹೇಳ್ತಾರೆ ಅವ್ರನ್ನ. ಸಯಾಮಿ ಅವಳಿಗಳು ಅಂತ ಹೇಳಿದಾಗ ನೋಡಿ, ಅಂಟ್ಕೊಂಡಿರುತ್ತೆ ದೇಹ.
ಯಾವ್ದಾದ್ರೂ ಭಾಗ ಆಗಿರ್ಬೋದು. ಇಲ್ಲಿ ಈ ರೀತಿ ಅಂಟ್ಕೊಂಡಿದೆ. ಕೆಲವರಿಗೆ ತಲೆ ಅಂಟ್ಕೊಂಡಿರುತ್ತೆ, ಕೆಲವರಿಗೆ ಕೈ ಅಂಟ್ಕೊಂಡಿರುತ್ತೆ. ಓಕೆ, ಸಯಾಮಿ ಅವಳಿಗಳು ಕೂಡ ತದ್ರೂಪ ಅವಳಿಗಳೇ ಆಗಿರ್ತಾರೆ. ಆದ್ರೆ ಇಲ್ಲಿ ಯುಗ್ಮ ಪ್ರಥಮ ವಿಭಜನೆ ಹೊಂದಿದಾಗ ಈ ಎರಡೂ ಕೋಶಗಳು ಭಾಗಶಃ ಬೇರ್ಪಡ್ತವೆ. ಅಂದ್ರೆ ಅರ್ಧ ಮಾತ್ರ ಬೇರ್ಪಡ್ತವೆ, ಪೂರ್ತಿಯಾಗಿ ಬೇರ್ಪಡಲ್ಲ. ಅಂದ್ರೆ ಒಂದು ಭಾಗದಲ್ಲಿ ಅಂಟ್ಕೊಂಡೇ ಇರ್ತವೆ. ಹೀಗೆ ಅಂಟಿಕೊಂಡ ಎರಡು ಕೋಶಗಳು ಎರಡು ಭ್ರೂಣಗಳಾಗಿ ಬೆಳ್ತವೆ. ಇಂತಹ ಮಕ್ಕಳು ತಲೆ ಭಾಗದಲ್ಲೂ ಅಥವಾ ಹೊಟ್ಟೆ ಭಾಗದಲ್ಲೂ ಅಥವಾ ಎದೆ ಭಾಗ, ಕಾಲುಗಳ ಭಾಗದಲ್ಲೂ ಅಂಟ್ಕೊಂಡೇ ಹುಟ್ಟುತ್ತವೆ. ಥೈಲ್ಯಾಂಡ್ ದೇಶದ ಸಯಾಮಿ ಎಂಬ ಊರಿನಲ್ಲಿ ಜನಿಸಿದ ಇಂತಹ ಇಬ್ಬರು ಶಿಶುಗಳು ಅಂಟಿಕೊಂಡೇ ಬೆಳೆದು ಪ್ರಸಿದ್ಧರಾದರು. ಆದ್ರಿಂದ ಹೀಗೆ ಜನಿಸುವ ಶಿಶುಗಳಿಗೆ ಸಯಾಮಿ ಅವಳಿಗಳು ಅಂತ ಕರೀತಾರೆ. ಥೈಲ್ಯಾಂಡ್ ಅಲ್ಲಿ ಇರುವ ದೇಶದ ಸಯಾಮಿ ಎಂಬ ಊರಿನಲ್ಲಿ ಜನಿಸಿದಂತಹ ಶಿಶುಗಳಿಂದ ಸಯಾಮಿ ಅವಳಿಗಳು ಅಂತ ಪ್ರಸಿದ್ಧಿ ಆಯ್ತು. ಇಂತಹ ಮಕ್ಕಳನ್ನ ಚಿಕಿತ್ಸೆ ಮೂಲಕ ಬೇರ್ಪಡಿಸಬಹುದು. ಯಾವಾಗ ಬೇರೆ ಮೆದುಳು, ಬೇರೆ ಹೃದಯ ಇದ್ರೆ ಮಾತ್ರ ನಾವು ಬೇರ್ಪಡಿಸಬಹುದು. ಸೊ ಅಂಟ್ಕೊಂಡಿದ್ದಾಗ ಎರಡರಲ್ಲಿ ಒಂದು ಮಗು ಮಾತ್ರ ಉಳಿಯುವಂತ ಪರಿಸ್ಥಿತಿ ಉಂಟಾಗುತ್ತೆ. ಓಕೆ, ಇಬ್ರಲ್ಲಿ ಒಬ್ರು ಮಾತ್ರ ಉಳಿಯೋ ಚಾನ್ಸಸ್ ಇರುತ್ತೆ ಒಂದೇ ಆಗಿದ್ದಾಗ. ಓಕೆ, ಸೊ ಎರಡು ಮಕ್ಕಳು ಬದುಕುಳಿಯುವ ಸಾಧ್ಯತೆ ಕಡಿಮೆ. ಮೆದುಳು ಅಥವಾ ಹೃದಯ ಒಂದೇ ಆಗಿದ್ರೆ ಆಗ ಶಸ್ತ್ರೀಯ ಚಿಕಿತ್ಸೆ ಮಾಡಿ ಬೇರ್ಪಡಿಸುವುದು ಕಷ್ಟಕರ. ವರ್ಣತಂತು ವಿಕೃತಿ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ. ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿ. ಈಗ 46 ಕ್ರೋಮೋಸೋಮ್ ಇರಬೇಕು. ಇಫ್ ಸಪೋಸ್ ಆ ಒಂದು 46 ಕ್ರೋಮೋಸೋಮ್ಸ್ ಅಲ್ಲಿ ಒಂದು ಹೆಚ್ಚು ಅಥವಾ ಒಂದು ಕಡಿಮೆ ಆದ್ರೆ ಏನಾಗುತ್ತೆ? ವಂಶವಾಹಿಗಳಾದ ವರ್ಣತಂತುಗಳು ಮತ್ತು ಗುಣಾಣುಗಳ ರಚನೆ, ಕಾರ್ಯ ಹಾಗೂ ಸಂಖ್ಯೆಯಲ್ಲಿ ಕಂಡುಬರುವಂತಹ ದೋಷಗಳು ವರ್ಣತಂತು ವಿಕೃತಿ ಉಂಟು ಮಾಡುತ್ತೆ. ಈ ವಿಕೃತಿ ಶಾಶ್ವತ ಮತ್ತು ಗುಣಪಡಿಸಲು ಅಸಾಧ್ಯ. ಓಕೆ, ಇಂತಹ ದೋಷಗಳು ವಂಶ ಪಾರಂಪರ್ಯವಾಗೂ ಕೂಡ ಮುಂದುವರಿಬಹುದು. ವರ್ಣತಂತು ವಿಕೃತಿಗಳಿಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಗರ್ಭಿಣಿ ತಾಯಿ ಪದೇ ಪದೇ ಕ್ಷಕಿರಣಗಳ ಪ್ರಭಾವಕ್ಕೆ ಒಳಕೋಗೋದು. ನೋಡಿ, ಅದಕ್ಕೋಸ್ಕರ ಇವಾಗ ನೀವೆಲ್ಲೇ ಹೋದ್ರು ಎಕ್ಸ್ರೇಸ್ ಏನಿರುತ್ತಲ್ವಾ, ಕ್ಷಕಿರಣ ಅದ್ರ ಅಂಡರ್ ಅಲ್ಲಿ ಹೋಗಕ್ಕೆ ಬಿಡೋದಿಲ್ಲ. ಅಂದ್ರೆ ಇಫ್ ಯು ಆರ್ ಪ್ರೆಗ್ನೆಂಟ್ ಏನು ಸೈಡಿಗೆ ಹೋಗ್ಬೇಕು ಅಂತ ಇರುತ್ತೆ. ಓಕೆ, ಆ ಒಂದು ಪ್ರಭಾವ ಇರ್ಬೋದು, ಅಪೌಷ್ಟಿಕತೆ ಇರ್ಬೋದು, ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಗರ್ಭ ಧರಿಸುವುದು. ಓಕೆ, ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಗರ್ಭ ಧರಿಸುವುದು, ದುರ್ಬಲ ಅಂಡಾಣು ಅಥವಾ ವೀರ್ಯಾಣು, ಮಾದಕ ವಸ್ತು ಮತ್ತು ಅಪಾಯಕಾರಿ ಔಷಧಿಗಳ ಸೇವನೆ ಇವೆಲ್ಲವೂ ಕೂಡ ಕಾರಣ ಆಗುವಂಥದ್ದು ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿಗೆ. ಓಕೆ, ಕೆಲವು ಪ್ರಮುಖ ವರ್ಣತಂತು ವಿಕೃತಿಗಳನ್ನ ಕೆಳಗಡೆ ವಿವರಿಸಿದ್ದಾರೆ. ಒಂದೊಂದಾಗೆ ನೋಡ್ತಾ ಹೋಗೋಣ. ಓಕೆ, ಡೌನ್ ಸಿಂಡ್ರೋಮ್, ಮಂಗೋಲ್ತನ ಅಂತ ಹೇಳ್ತಾರೆ. ಇದನ್ನ ಮಂಗೋಲ್ತನ ಅಂತ ಹಿಂದೆ ಕರಿತಾ ಇದ್ರು. ಓಕೆ, ಈಗ ಮಂಗೋಲ್ತನ ಪದದ ಬದಲಾಗಿ ಡೌನ್ಸ್ ಲಕ್ಷಣ ಅಂತ ಕರೀತಾರೆ. ಈ ವರ್ಣತಂತು ವಿಕೃತಿಯನ್ನ 1886ರಲ್ಲಿ ಲ್ಯಾಂಗ್ ಡನ್ ಡೌನ್ ಎಂಬ ವ್ಯಕ್ತಿ ಪತ್ತೆ ಹಚ್ಚಿದ್ದರಿಂದ ಆತನ ಹೆಸರಿನಿಂದಲೇ ಇದನ್ನ ಕರೆಯಲಾಗ್ತಾ ಇದೆ. ಒಂದು ಹೆಚ್ಚುವರಿ ವರ್ಣತಂತು ಇರೋದ್ರಿಂದ, ಅಂದ್ರೆ 46 ಬದಲು 47 ಕ್ರೋಮೋಸೋಮ್ಸ್ ಇರ್ತವೆ. ಈ ರೀತಿ ಜನಿಸಿದಂತವ್ರನ್ನ ಏನಂತ ಕರೀತಾರೆ? ಡೌನ್ ಸಿಂಡ್ರೋಮ್ ಅಂದ್ರೆ ಡೌನ್ ಸಿಂಡ್ರೋಮ್ ಒಳಗಾಗಿದ್ದಾರೆ ಅಥವಾ ಡೌನ್ ಸಿಂಡ್ರೋಮ್ ಇರುವಂತವ್ರು ಅಂತ. ಅಂದ್ರೆ 46 ವರ್ಣತಂತುಗಳಿಗೆ ಬದಲಾಗಿ ಈ ಮಕ್ಕಳಲ್ಲಿ 47 ಕ್ರೋಮೋಸೋಮ್ಸ್ ಇರುತ್ತೆ. 21 ಜೊತೆಯಲ್ಲಿ 3 ವರ್ಣತಂತುಗಳು ಇಲ್ಲಿ ಇರ್ತವೆ. 21 ಜೊತೆಯಲ್ಲಿ 21 ಎಷ್ಟು? 42. ಸೊ 42 ವರ್ಣತಂತುವಿನ ಜೊತೆ ಇಲ್ಲಿ ಏನಾಗುತ್ತೆ? 3 ವರ್ಣತಂತುಗಳು ಎಕ್ಸ್ಟ್ರಾ ಸೇರ್ಕೊಂತವೆ. ಓಕೆ, ಜೊತೆಯಲ್ಲಿ 3 ವರ್ಣತಂತುಗಳು ಇರ್ತವೆ 21 ಜೊತೆಯಲ್ಲಿ. ಓಕೆ, ಆದ್ದರಿಂದ ಇವುಗಳನ್ನ ಟ್ರೈಸೋಮಿ 21 ಅಂತ ಕರೀತಾರೆ ಇದನ್ನ. ಓಕೆ, 21 ಜೊತೆಯಲ್ಲಿ 3 ವರ್ಣತಂತುಗಳು ಸೇರ್ಕೊಂಡಿರೋದ್ರಿಂದ ಇದನ್ನ ಟ್ರೈಸೋಮಿ 21 ಅಂತ ಕರೀತಾರೆ. 21ನೇ ಜೊತೆ ಬೇರ್ಪಡದೆ ಅಂಡಾಣುವಿನಲ್ಲಿ ಹೆಚ್ಚುವರಿ ವರ್ಣತಂತುವಾಗಿ ಇದು ಬರುತ್ತೆ. ಇದರಿಂದ ಡೌನ್ಸ್ ಲಕ್ಷಣ ಅಂದ್ರೇನು? ಬುದ್ಧಿಮಾಂದ್ಯತೆ ಉಂಟಾಗತ್ತೆ. ಓಕೆ, ಬುದ್ಧಿಮಾಂದ್ಯತೆ, ಡೌನ್ಸ್ ಲಕ್ಷಣ ಬುದ್ಧಿಮಾಂದ್ಯರ ಲಕ್ಷಣಗಳೆಂತ ಅಂದ್ರೆ ಕೈಕಾಲುಗಳು ಗಿಡ್ಡವಾಗಿರುತ್ತೆ, ಚಪ್ಪಟೆ ಮೂಗು, ಬಾದಾಮಿ ಆಕಾರದ ಕಣ್ಣುಗಳು, ಹೊರಗೆ ಚಾಚಿದ ಒಡಕಲು ನಾಲಿಗೆ, ಗಿಡ್ಡ ಕುತ್ತಿಗೆ, ಬುದ್ಧಿಂಕ ಅಂದ್ರೆ
ಬುದ್ಧಿ ಸೂಚ್ಯಂಕ ಸುಮಾರು 30-40 IQ ಅನ್ನ ಅವರು ಒಳಗೊಂಡಿರ್ತಾರೆ. 1,000 ಮಕ್ಕಳಲ್ಲಿ ಒಂದು ಮಗು ಡೌನ್ಸ್ ಲಕ್ಷಣ ಇರುವಂತಹ ಬುದ್ಧಿಮಾಂದ್ಯನಾಗಿ ಜನಿಸುವುದು. ಮಹಿಳೆಯರಲ್ಲಿ 38 ವರ್ಷ ದಾಟಿದ ಮೇಲೆ ಗರ್ಭ ಧರಿಸಿದ್ರೆ ಇಂತಹ ಬುದ್ಧಿಮಾಂದ್ಯ ಮಕ್ಕಳು ಜನಿಸುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇಂತಹ ಮಕ್ಕಳಿಗೆ ಸೂಕ್ತ ಗಮನ ನೀಡುವುದು ಹಾಗೂ ತರಬೇತಿ ನೀಡೋದ್ರಿಂದ ಅವರು ಸ್ವತಃ ಕೆಲವೊಂದಿಷ್ಟು ಕೌಶಲ್ಯಗಳನ್ನ ಅವರು ರೂಢಿಸ್ಕೊಂಡು ಸರಳವಾದ ಕೆಲಸಗಳನ್ನ ಮಾಡಿಕೊಂಡು ಬದುಕಬಲ್ಲಂತಹ ಮಕ್ಕಳು ಆಗಿರ್ತಾರೆ. ಓಕೆ, ಸೊ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟಿಯಲ್ಲಿ ಮೊದಲನೇದೇನು ಡೌನ್ಸ್ ಲಕ್ಷಣ ನೋಡಿದ್ರಿ. ಇದರಲ್ಲಿ ಇದನ್ನ ಟ್ರೈಸೋಮಿ 21 ಅಂತ ಕೂಡ ಕರೀತಾರೆ. 47 ಕ್ರೋಮೋಸೋಮ್ಸ್ ಇಲ್ಲಿ ಇರುತ್ತೆ. ಈಗ ಹಿಮೋಫೀಲಿಯಾ ಅಥವಾ ರಕ್ತಸ್ರಾವ ರೋಗ ಅಂದ್ರೆ ಏನು, ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಇವಾಗ ಏನಾದ್ರು ನೀವೇ ಬ್ಲೀಡಿಂಗ್ ಮೀನ್ಸ್ ಇವಾಗ ಏನಾದ್ರು ನೀವೇನಾದ್ರೂ ಎಲ್ಲೋ ಒಂದು ತರ್ಚಿ ಏನಾದ್ರೂ ರಕ್ತ ಚಿಮ್ಮುತ್ತೆ ಅಂದ್ರೆ ಅದು ಸೋರ್ತಾನೆ ಇರುತ್ತೆ, ಆ ರಕ್ತ ಸ್ಟಾಪ್ ಆಗಲ್ಲ. ಅದನ್ನ ಹಿಮೋಫೀಲಿಯಾ ಅಂತ ಕರೀತಾರೆ. ಈ ವರ್ಣತಂತು ವಿಕೃತಿಯಿಂದ ಬಳಲುವವರಲ್ಲಿ ಸಣ್ಣ ಗಾಯವಾದ್ರೂ ವಿಪರೀತ ರಕ್ತಸ್ರಾವವಾಗಿ ಸಾವಿಗೀಡಾಗ್ತಾರೆ. ಇವರಲ್ಲಿ ರಕ್ತ ಹೆಪ್ಪುಗಟ್ಟುವ ಗುಣ ಇರೋದಿಲ್ಲ. ಇದಕ್ಕೆ ಕಾರಣ ಎಕ್ಸ್ ಲಿಂಗ ವರ್ಣತಂತು ಮೇಲಿರುವಂತ ದುರ್ಬಲ ಗುಣಾಣು. ಈ ರೋಗ 5,000 ಜನರಲ್ಲಿ ಒಬ್ರಿಗೆ ಮಾತ್ರ ಬರುವಂತ ಅಪರೂಪದ ಕಾಯಿಲೆ. ಗಂಡು ಮಕ್ಕಳಿಗೆ ಹಿಮೋಫೀಲಿಯಾ ಬಾಧೆ ಹೆಚ್ಚು. ಇದರಲ್ಲಿ ಹಿಮೋಫೀಲಿಯಾ ಜಾಸ್ತಿ ಕಂಡು ಬರೋದು ಗಂಡು ಮಕ್ಕಳಲ್ಲಿ. ಯಾಕೆ ಅಂದ್ರೆ ಒಂದೇ ಒಂದು ಎಕ್ಸ್ ಲಿಂಗ ವರ್ಣತಂತು ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಈ ರೋಗ ತುಂಬಾ ಅಪರೂಪ. ಅವರಲ್ಲಿ ದುರ್ಬಲ ಗುಣಾಣು ಇರುವ ಎಕ್ಸ್ ಲಿಂಗ ವರ್ಣತಂತು ಇದ್ರೂ ಕೂಡ ಇನ್ನೊಂದು ದೋಷರಹಿತ ಎಕ್ಸ್ ವರ್ಣತಂತು ಜೊತೆಗಿರೋದ್ರಿಂದ ಅವರಲ್ಲಿ ಆ ಒಂದು ರೋಗ ಲಕ್ಷಣಗಳು ಕಂಡು ಬರುವ ಸಾಧ್ಯತೆ ಕಡಿಮೆ ಇರುತ್ತೆ. ಇನ್ನು ತುಂಬಾ ಹತ್ತಿರದ ರಕ್ತ ಸಂಬಂಧಗಳಲ್ಲಿ ವಿವಾಹ ಆಗೋದ್ರಿಂದ ಕೂಡ ನೋಡಿ, ತುಂಬಾ ಹತ್ತಿರ ಬ್ಲಡ್ ರಿಲೇಟಿವ್ಸ್ ಮದ್ವೆ ಆಗೋದ್ರಿಂದ ಕೂಡ ಹಿಮೋಫೀಲಿಯಾ ರೋಗದ ಮಕ್ಕಳು ಜನಿಸುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಯಾಕೆಂದ್ರೆ ಒಂದೇ ರೀತಿಯ ವರ್ಣತಂತುಗಳು ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗ್ತಾ ಬರೋದ್ರಿಂದ ಅವು ದುರ್ಬಲ ಆಗ್ತವೆ. ಆದ್ದರಿಂದ ರಕ್ತ ಸಂಬಂಧದ ಹೊರಗೆ ವಿವಾಹವಾಗೋದ್ರಿಂದ ದೋಷರಹಿತ ಆರೋಗ್ಯವಂತ ಮಕ್ಕಳು ಹುಟ್ಟುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಓಕೆ, ಸೊ ಇವಾಗ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಲ್ಲಿ ಡೌನ್ ಸಿಂಡ್ರೋಮ್ ನೋಡಿದ್ವಿ. ಎರಡನೇದು ಹಿಮೋಫೀಲಿಯಾ ಅದನ್ನ ನೋಡಿದ್ವಿ. ಓಕೆ, ಸೊ ಈಗ ಕ್ಲೆಫ್ಟ್ ಪೆಲೇಟ್ ಅಂತ ಅಂದ್ರೆ ಬಿರುಕು ಅಂಗುಳು. ಇಲ್ಲಿ ನೋಡಿ ಇಲ್ಲೇನ್ ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಸೀಳ್ಕೊಂಡೆ ಹುಟ್ಟಿರುತ್ತೆ ಮಗು ಹುಟ್ಟಿದಾಗ ಗಂಟಲಿನ ಮೇಲ್ಭಾಗ ಸೀಳಿಕೊಂಡು ಹಾಲುಣಲು ಮಗುವಿಗೆ ತೊಂದರೆ ಆಗುತ್ತೆ. ಬಿರುಕು ಅಂಗಳು ಉಂಟಾಗಲು ಕಾರಣ ದೋಷಯುಕ್ತ ಗುಣಾಣು ಇರುವುದು. ಬಿರುಕು ಅಂಗುಳನ್ನ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಬಹುದು, ಆದ್ರೆ ಇದು ಆ ಮಗುವಿನ ಸಂತತಿಯಲ್ಲಿ ಮತ್ತೆ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು 4ನೇದು ಹರಿದ ತುಟಿ ಅಥವಾ ಮೊಲದ ತುಟಿ ಅಂತ ಕರೀತಾರೆ. ಇದನ್ನ ನೀವು ಸಾಕಷ್ಟು ನೋಡಿರಬಹುದು. ಸೊ ಮಗು ಹುಟ್ಟಿದಾಗ್ಲೇ ತುಟಿ 1-2 ಕಡೆ ಸೀಳ್ಕೊಂಡಿರುತ್ತೆ. ಇದಕ್ಕೂ ಸಹ ದೋಷಯುಕ್ತ ವರ್ಣತಂತುನೇ ಕಾರಣ ಆಗಿರುತ್ತೆ ಅಥವಾ ಗುಣಾಣು ಜೀನ್ಸ್ ಕಾರಣ ಆಗಿರುತ್ತೆ. ಹಲ್ಲು ಮೂಡು ಅಂದ್ರೆ ಮಕ್ಕಳಿಗೆ ಹಲ್ಲು ಬರೋದಕ್ಕಿಂತ ಮುಂಚೆ ಶಸ್ತ್ರಚಿಕಿತ್ಸೆಯಿಂದ ತುಟಿಗಳನ್ನ ಸರಿಪಡಿಸಿದ್ರೆ ಹಲ್ಲುಗಳು ವಿಕಾರವಾಗಿ ಬೆಳೆಯೋದನ್ನು ತಡೆಗಟ್ಟಬಹುದು. ಹರಿದ ತುಟಿ ಇರುವಂತವ್ರು ಮಾತನಾಡುವಾಗ ಗಾಳಿ ಸೀಳು ತುಟಿಯಲ್ಲಿ ಹೊರ ಹೋಗೋದ್ರಿಂದ ಮಾತುಗಳು ಸ್ಪಷ್ಟವಾಗಿ ಅರ್ಥ ಆಗೋದಿಲ್ಲ. ಆದ್ರಿಂದ ಮಗು ಎಳೆಯದಾಗಿರುವಾಗ್ಲೇ ಈ ದೋಷಗಳನ್ನ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸೋದ್ರಿಂದ ಮುಖದ ವಿಕಾರವನ್ನ ತಡೆಗಟ್ಟಬಹುದು. ಸೊ ಇದನ್ನ ಏನಂತ ಕರೀತಾರೆ, ಹರಿದ ತುಟಿ ಅಥವಾ ಮೊಲದ ತುಟಿ, ಹೇರ್ ಲಿಪ್ ಅಂತ ಕರೀತಾರೆ. ಈಗ ಲಾಬ್ಸ್ಟರ್ ಕ್ಲಾ ಅಂದ್ರೇನು, ಇಬ್ಬೆರಳಿಕೆ, ಲಾಬ್ಸ್ಟರ್ಸ್ ಲಾ ಅಂತ ಕರೀತಾರೆ. ಇದು ಕೂಡ ಒಂದು ಅಪರೂಪವಾಗಿ ಕಂಡು ಬರುವಂತಹ ವರ್ಣತಂತು ವಿಕೃತಿ. ಇಬ್ಬೆರಳಿಕೆ ದೋಷ ಇರುವವರಲ್ಲಿ ಮಧ್ಯದ ಬೆರಳು ಹುಟ್ಟುತ್ತಾಗ್ಲೇ ಇರೋದಿಲ್ಲ. ಇಲ್ಲಿ ನೋಡಿ, ಮಧ್ಯದ ಬೆರಳು ಹುಟ್ಟುವಾಗ್ಲೇ ಇರೋದಿಲ್ಲ. ಆದ್ದರಿಂದ ಇವರ ಕೈ ಏಡಿ ಕಾಲುಗಳಂತೆ ಕಾಣುತ್ತೆ. ಕೈಗಳು ಹಾಗೂ ಕಾಲುಗಳಲ್ಲೂ ಮಧ್ಯ ಬೆರಳುಗಳು ಕಾಣೆಯಾಗಿರ್ತವೆ. ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸೋದಕ್ಕೆ ಇದನ್ನ ಆಗಲ್ಲ. ಇನ್ನು ಹಲ ಬೆರಳಿಕೆ ಅಂದ್ರೇನು, ಪಾಲಿಡಕ್ಟೈಲಿ ಅಂತ ಅಂದ್ರೆ ಸಾಮಾನ್ಯ ಮನುಷ್ಯರ ಕೈ ಹಾಗೂ ಕಾಲುಗಳಲ್ಲಿ 5 ಬೆರಳುಗಳು ಇರ್ತವೆ. ಆದ್ರೆ ಹಲ ಬೆರಳಿಕೆ ಇರುವವರ ಅಂದ್ರೆ ಹಲವು ಅಂತ ಹೇಳ್ಬೋದು. ಹಲ ಮೀನ್ಸ್ ಹಲವು, ಪಾಲಿ ಓಕೆ ಅಂದ್ರೆ 5ಕ್ಕಿಂತ ಜಾಸ್ತಿ 6 ಬೆರಳುಗಳು ಅಥವಾ 6ಕ್ಕಿಂತ ಹೆಚ್ಚು ಬೆರಳುಗಳು ಇರ್ತವೆ. ಇವುಗಳನ್ನು ಕೂಡ ಶಸ್ತ್ರಚಿಕಿತ್ಸೆಯಿಂದ ತೆಗೆಯಬಹುದಾಗಿದ್ದರೂ ಕೂಡ ಇವುಗಳಿಂದ ತೊಂದರೆ ಆಗುವ ಸಾಧ್ಯತೆ ಕಡಿಮೆ ಅಂತ ಹೇಳ್ಬೋದು. ಓಕೆ, ಈ ರೀತಿಯಾಗಿ ತೆಗೆದು ಹಾಕಬಹುದು, ಆದ್ರೂ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಈ ರೀತಿ ಅನೇಕ ವಿಧದ ವರ್ಣತಂತು ವಿಕೃತಿಗಳಿಂದ ವಿವಿಧ ಶಾರೀರಿಕ ಹಾಗೂ ಮಾನಸಿಕ ನ್ಯೂನತೆಗಳು ಉಂಟಾಗುತ್ತೆ. ಓಕೆ, ಇನ್ನು ಕ್ಲೋನಿಂಗ್. ಓಕೆ, ಕ್ಲೋನಿಂಗ್ ಇಷ್ಟಿದೆ. ಸೊ ಮಾಡೋಣವಾ ಅಥವಾ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಣವಾ? ಈಗ ಇಷ್ಟು ಸಾಕು. ಇದನ್ನ ತಿಳ್ಕೊಂಡು ಕನ್ಫ್ಯೂಸ್ ಆಗ್ಬಾರ್ದು ಅಲ್ವಾ? ಸೊ ಇದು ಇಷ್ಟು ಸಾಕು. ನೀನು ನೆಕ್ಸ್ಟ್ ತರಗತಿಯಲ್ಲಿ ಕ್ಲೋನಿಂಗ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.